ಶಿವರೇ ನೋಡಿ ಅಂಟ್ರು ಬಾ ಬಾ ಹೇಳಿದ್ರೆ ಹಿಂದೆನೇ ಬರುತ್ತೆ. ಹೇ 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 ಬಾ ಬಾ ಬಾ. ಈಗ ನಾನು ರೂಮಲ್ಲಿ ಕೂಡ ಹೋಗ್ಬೇಕು. ಹಿಂದೆನೇ ಓಡಾಡ್ತಿರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು TN ಬೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬ್ಲಾಗ್ನಲ್ಲಿ ಏನು ಗೊತ್ತಾ ಗೈಸ್, ಮೊದಲನೇದಾಗೆ ಬೆಳಿಗ್ಗೆನೇ ಎದ್ದಿದ್ದಾನೆ ಒಳ್ಳೊಳ್ಳೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಕ್ಲಿಪ್ಸ್ನ ಎತ್ಕೊಂಡಿದ್ದೆ. ನಿಜ ಹೇಳ್ಬೇಕಂದ್ರೆ ಏನಾಯ್ತಪ್ಪ ಅಂತ ಆದರೆ ನಮ್ಮ ಹುಡುಗರು ಪಟ ಅಂತಾನೆ ಆ ಟ್ರಿಪ್ನ ಪ್ಲಾನ್ ಮಾಡಿದ್ರು. ಇಲ್ಲಿಗೆ ದನ ಮೀಸಕ ಅಂದರೆ ದೇವ್ರ ಮನೆಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ನಾನು ದೇವ್ರ ಮನೆಗೆ ಟ್ರಿಪ್ ಹೋಗ್ತೀವಲ್ಲ ಅಂತ ಒಂದು ಎಕ್ಸೈಟ್ಮೆಂಟ್ ಖುಷಿಲಿ ಬೆಳಗ್ಗೆ ತೆಗೆದು ಕ್ಲಿಪ್ ಇದ್ವಲ್ಲ, ಒಂದು 2-3 ಕ್ಲಿಪ್ ಇಟ್ಕೊಂಡಿದ್ದೆ ಕಾಮಿಡಿ ಹಾಕಿ. ಆ ಕ್ಲಿಪ್ಗಳನ್ನೆಲ್ಲ ಪಟ ಡಿಲೀಟೇ ಮಾಡಾಕ್ಬಿಟ್ಟೆ. ಡಿಲೀಟ್ ಲಿಸ್ಟಿಂದನೂ ಡಿಲೀಟ್ ಮಾಡಾಕ್ಬಿಟ್ಟೆ. ಅದಾದ್ಮೇಲೆ ನೋಡ್ತೀನಿ ನಮ್ಮಲ್ಲಿ ಸೌದೆ ತಂದಾಕಿದ್ರಲ್ಲ, ಸೌದೆ ಕಡೀರಿ ಅಂತ ಹೇಳಿದ್ರು ನಮ್ಮಲ್ಲಿ. ಹಂಗಾಗಿ ಸೌದೆ ಕಡಿಬೇಕಾದ್ರೆ ಟ್ರಿಪ್ಗೆ ಬರಲ್ಲ ಅಂತಂದು ಎಷ್ಟು ಬೇಗ ಟ್ರಿಪ್ ಪ್ಲಾನ್ ಆಯಿತು ಅಷ್ಟೇ ಬೇಗ ಕ್ಯಾನ್ಸಲ್ ಆಯಿತು. ಆಮೇಲೆ ಇಲ್ಲಿ ಕ್ಲಿಪ್ ತೆಗೆದು ನೋಡಿದ್ರೆ ಒಂದು ಕ್ಲಿಪ್ಸ್ ಇಲ್ಲ. ಹಂಗಾಗಿ ವಿಡಿಯೋ ಮಾಡೋ ಪರಿಸ್ಥಿತಿ ಬಂತು ಗೈಸ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋದ್ರೂ ಪರವಾಗಿಲ್ಲ, ವಿಡಿಯೋನ ಪೂರ್ತಿ ನೋಡಿ, ನಮಗೂ ಕೂಡ ಎಂಕರೇಜ್ ಬರುತ್ತೆ ಅಂತ ಹೇಳ್ತಾ ಓಕೆ ಚಿಲ್ ಗಾಯ್ಸ್. ವಿಡಿಯೋ ಪೂರ್ತಿ ನೋಡಿ. ಇವತ್ತು ಏನೇನಾಯ್ತು ಅಂತ ಬ್ಲಾಗ್ ಹಾಕ್ತೀನಿ, ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಯ್ ಗೈಸ್. ಟೈಮ್ ನೋಡಿ ಇಲ್ಲಿ 11:15 ಆಗಿದೆ. ಮನೇಲಿ ಕೂಡ ಒಬ್ಬನೇ ಇದ್ದೀನಿ. ತುಂಬಾ ಬೇಜಾರಾಗ್ತಾಯಿತ್ತು. ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೋದರೆ ಕಟಿಂಗ್ ಶಾಪ್ಗಳೆಲ್ಲ ಬರಬೇಕಿತ್ತು. TV ನೋಡೋಣ ಅಂತ ಅಂದರೆ ನೋಡಿ ಇಲ್ಲಿ ಕರೆಂಟ್ ಇಲ್ಲ. ಹಾಗೆಯೇ ಮೊಬೈಲ್ ನೋಡೋಣ ಅಂದರೂ ಕೂಡ ಮೊಬೈಲ್ಗೆ ಚಾರ್ಜ್ ಇಲ್ಲ. ತುಂಬಾ ಬೇಜಾರಾಗ್ತಾಯಿದೆ. ಹಾಗೆಯೇ ಸೌದೆ ಕಡಿಯೋಣ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೌದೆ ಕಡಿಯೋಣ ಅಂತ ಹೋದರೆ ಆಚೆ ಕಡೆ ನೋಡಿದರೆ ಮಳೆ ಬರ್ತಾಯಿದೆ ಗೈಸ್. ಸೌದೆ ನೋಡಿದರೆ ಲಾಟ್ಗಟ್ಟಲೆ ಅಲ್ಲೇ ಬಿದ್ದಿದ್ದಾವೆ, ಆಚೆ ಕಡೆ ನೋಡಿದರೆ ಮಳೆ ಬರ್ತಾಯಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಸುಮ್ಮನೆ ನನ್ನ ಪಾಡಿಗೆ ನಾನು ಬ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಗೈಸ್. ಹಾಯ್ ಗಾಯ್ಸ್. ಆ ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಬರ್ತಾಯಿತ್ತು. ಮಳೆ ಮುಗ್ದ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಆದಮೇಲೆ ನಾನು ತುಂಬಾ ಸೌದೆಗಳನ್ನ ಹೊತ್ತಾಕಿದ್ದೆ. ಸೌದೆಗಳನ್ನ ಹೊತ್ತಾಕಾದ್ಮೇಲೆ ಹಾಗೆ ನೋಡ್ತಿದ್ದಂಗೆ ನಮ್ಮ ಮನೆಗೆ ಒಬ್ಬರು ನೆಂಟರು ಬಂದರು ಗೈಸ್. ಆ ನೆಂಟರು ಯಾರಂತ ತೋರಿಸ್ತೀನಿ ಬನ್ನಿ. ಶಿವರೇ ನೋಡಿ ಅಂಟ್ರು ಬಾ ಬಾ ನೋಡಿದ್ದೀನಿ ಬಾ ಹೋಗ್ಲಿ ಬಾ. ಹಾಯ್ ಹೇಳು. ಹಾಯ್ ಹೇಳ್ತು ಗೈಸ್. ಇದಕ್ಕೆ ಇವತ್ತು ಇದ್ರ ಓನರ್ ನನಗೆ ತಂದು ಕೊಟ್ಟರು. ಆವಾಗಲೇ ಕೇಳಿದ್ವಿ ಇದನ್ನು, ಇವತ್ತು ತಂದು ಕೊಟ್ಟರು. ಮತ್ತು ಇದಕ್ಕೆ ಹಾಲು ಕೊಡು ಅಂದರು. ಆಮೇಲಿಂದ ಬಂದುಬಿಟ್ಟು ನಾನು ಇದು ಏನಪ್ಪ ಅಂದರೆ ಇದ್ರದ್ದು ಫುಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದಕ್ಕೆ ಅಂಗಡಿಗೆ ಹೋಗಿ ಹಾಲು ತಗೊಬಂದು ಹಾಕಿದ್ದೀನಿ. ಆದರೆ ಹಾಲನ್ನ ಅರ್ಧಂಬರ್ಧ ಕುಡಿದು ಓಡಾಡ್ತೀವಿ ಗೈಸ್. ನೋಡಿ ಹಿಂದೆ ಹೋದ್ರೆ ಹಿಂದೆನೇ ಬರುತ್ತೆ. ಹೇ 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 ಬಾ ಬಾ ಗೈಸ್. ಎಲ್ಲ ಹೋಗ್ತೀನಿ ಅಲ್ಲೇ ಬರುತ್ತೆ ನೋಡಿ ಗೈಸ್. ನೋಡಿ ಹೋಗ್ತೀನಿ ನೋಡಿ ಬಾ. ಯಾವ ರೂಮಿಗೆ ಹೋಗ್ತೀನಿ ಅದೇ ಅಲ್ಲಿಗೆ ಬರುತ್ತೆ. ಹಾಯ್ ಕಮ್ ಗೈಸ್. ನೋಡಿ ಈಗ ಮಾರೇ ಆದಷ್ಟು ಬಂದಿರುತ್ತೆ ನೋಡಿ ಗೈಸ್. ನೋಡಿ ಬರ್ತಾಯಿದೆ. ಇದಕ್ಕೆ ಈಗ ಒಂದು ನೇಮ್ ಇಡಬೇಕು ಗೈಸ್. ಯಾವ ಥರ ನೇಮ್ ಇಡೋದು ಅಂತ ನನಗೂ ಗೊತ್ತಿಲ್ಲ. ಬಾ ಬಲ್ಲ ಗೈಸ್. ಇದಕ್ಕೆ ಒಂದು ಒಳ್ಳೆ ನೇಮ್ನ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನೋಡ್ತೀರಾ ಒಂದೊಳ್ಳೆ ನೇಮ್ನ ಕಮೆಂಟ್ ಮಾಡಿ ಗೈಸ್. ಏನು ಹೆಸರು ಇಡ್ಬೋದು ಅಂತ. ನಾನು ಇನ್ನೂ ಸೌದೆನ ತುಂಬೋದಿದೆ, ಅಂದರೆ ಸೌದೆ ಇನ್ನೂ ಬರೋದಿದೆ, ಮತ್ತೆ ಹೋಗಬೇಕು. ಅಷ್ಟೊತ್ತಿಗೆ ಪಟನೆ ಕಮೆಂಟ್ ಮಾಡಿರಿ ಗೈಸ್. ಹೇಗಿದೆ ಇಲ್ಲಿ ಆಟಾಡ್ತಾ ಇರೋ. ಈಗ ಸೌದೆ ತುಂಬಕ್ಕೆ ಹೋಗ್ತೀನಿ. ಇಲ್ಲೇ ಇರು ಬಿಡ್ತಾನೆ ಇಲ್ಲ ಗೈಸ್. ಇದು ನೋಡಿ ಎಷ್ಟು ಚುರುಕಿದೆ ಅಂತ ಅಂದರೆ, ನಾನೀಗ ಆಚೆಗೆ ಹೋಗೋಕ್ಕೆ ಬಾಗಿಲು ತೆಗಿಯೋಕೆ ಹೋಗ್ತಾಯಿದ್ದೀನಿ. ಒಬ್ಬನ್ನೇ ಕೂಡಕ್ಕೆ ಹೋಗ್ತಾನೆ ಅಂತ ನನಗಿಂತ ಮೊದಲೇ ಹೋಗಿ ನಿಂತ್ಕೊಳ್ತಾ ಇತ್ತು ನೋಡಿ ಗೈಸ್. ಇಲ್ಲಿ ನೋಡಿ ಇಲ್ಲಿ
ಅದು ಅದರ ಅಮ್ಮ ಮತ್ತು ಅಕ್ಕ ತಂಗಿಯರ ಜೊತೆ ಆಟಾಡ್ಕೊಂಡು ಅಭ್ಯಾಸ ಆಗೈತೆ. ಇವಾಗ ಒಬ್ಬನೇ ಇದೆಯಲ್ಲ, ಹಂಗಾಗಿ ನನ್ನ ಜೊತೆ ಇರೋಕ್ಕೆ ಟ್ರೈ ಮಾಡ್ತೈತೆ. ನನ್ನ ಬಾಗಿಲು ತೆಗಿಯೋಕೆ ಹೋದರೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ರೂಮಲ್ಲಿ ಕೂಡಕ್ಕೆ ಹೋಗ್ಬೇಕು. ಹಿಂದೆನೇ ಓಡಾಡ್ತಿರುತ್ತೆ. ಈ ವಯಸ್ಸಿಗೆ ಎಷ್ಟೊಂದು ಚೊಕ್ಕೈತೆ. ಏಯ್ ನೋಡಿ ಗೈಸ್, ಹೋಗ್ಬಿಡ್ತಾನಂತ ಅದು. ನೋಡಿ ಯಾವಾಗಲೇ ಆಚೆಗೆ ಹೋಗ್ಬೋದು ಅಂತ ಆವಾಗ ತಗೊಳ್ತೀನಿ. ಗೈಸ್ ನೋಡಿ, ಇಲ್ಲಿ ಆಟಾಡಿ ಸುಸ್ತಾಗಿ ಮಲ್ಕೊಬಿಟ್ಟಿದೆ. ವಿಡಿಯೋ ಆನ್ ಮಾಡಿದ ಕೂಡಲೇ ಇದಾಗ್ಬಿಡ್ತು. ಓಕೆ ಗೈಸ್, ಇವತ್ತಿನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.